ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಸ್ವಚ್ಛತಾ ಸೇವಾ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಹನುಮಾನ್ ದೇವಸ್ಥಾನ ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ಪೌರ ಕಾರ್ಮಿಕರು ರಂಗೋಲಿ ಬಿಡಿಸುವ ಮೂಲಕ ಸಾರ್ವಜನಿಕರಿಗೆ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಿದರು. ಇನ್ನು ಈ ಸಂದರ್ಭದಲ್ಲಿ ಆರ್.ಒ. ಯಲ್ಲಪ್ಪ ಬಿದಿರಿ ಅವರು ಮಾತನಾಡಿ ಸ್ವಚ್ಛತಾ ಅಭಿಯಾನದ ಕುರಿತು ಮಾಹಿತಿ ನೀಡಿ ಮಾತನಾಡಿದರು. ನಗರವನ್ನು ಸ್ವಚ್ಛವಾಗಿಡುವ ನಿಟ್ಟಿನಲ್ಲಿ ಪೌರ ಕಾರ್ಮಿಕರ ಪಾತ್ರ ಮಹತ್ವದ್ದಾಗಿದ್ದು, ಹೀಗಾಗಿ ಸಾರ್ವಜನಿಕರಲ್ಲೂ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಅವರು ರಂಗೋಲಿ ಬಿಡಿಸುವುದರ ಮೂಲಕ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಿದರು. ಸ್ವಚ್ಛತಾ ಸೇವಾ ಈ ಒಂದು ಸಮಗ್ರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಜಮಖಂಡಿ ನಗರದ ವಿವಿಧ ಸ್ಥಳಗಳಲ್ಲಿ ನಾವು ಬ್ಲಾಕ್ ಸ್ಪಾಟ್ಗಳನ್ನು ಗುರುತಿಸಿ ಆ ಸ್ಪಾಟ್ಗಳಿಗೆ ದಿನಾಲೂ ನಾವು ಭೇಟಿಯಾಗಿ ಅದರಲ್ಲಿ ಕಸವನ್ನ ಸ್ವಚ್ಛಗೊಳಿಸಿ ಅದನ್ನ ಮಾಡಕ್ಕೆ ತಿಳ್ಕೊಳ್ತೇವೆ ಮತ್ತು ಜನರಿಗೆ ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ಸೇವಕ್ಕೆ ಎಲ್ಲಿ ಅಂದ್ರೆ ಇಲ್ಲಿ ಕಸ ಇರ್ತದೆ, ನಮ್ಮ ವಾಹನಗಳ ಬಂದಾಗ ತಮ್ಮ ಕಸವನ್ನ ನಮ್ಮ ವಾಹನಗಳಿಗೆ ಕೊಡಬೇಕು ಮತ್ತು ಇದು ಜಮಖಂಡಿ ನಗರಕ್ಕೆ ಒಂದು ಒಳ್ಳೆಯ ಹೆಸರು ಬರ್ತದಂತ ನಾವು ಹೇಳ್ತೀವಿ. ಯಾಕಂತಂದ್ರೆ ಇವತ್ತು ಈ ಜಮಖಂಡಿ ನಗರದ ಹೃದಯ ಭಾಗದಲ್ಲಿ ನಾವು ಇವತ್ತು ಒಂದು ಕಾರ್ಯಕ್ರಮವನ್ನು ಮಾಡಿದೀವಿ. ಈ ಒಂದು ಕಾರ್ಯಕ್ರಮ ಯಾಕೆ ಮಾಡಿದಪ್ಪ ಅಂತಂದ್ರೆ ಈ ಜಾಗದಲ್ಲಿ ಏನಾದ್ರು ಹಿಂಗೆ ಅಂಗಡಿಕಾರರು ಕಸವನ್ನ ಇಟ್ಟೋದು ತುಂಬಾ ಗಲೀಜು ಮಾಡುವುದರಿಂದ ಸಾರ್ವಜನಿಕರಿಗೆ ಮತ್ತು ಆರೋಗ್ಯ ಹಿತದೃಷ್ಟಿಯಿಂದ ಇದು ಅನಾನುಕೂಲವಾಗುತ್ತದೆ ಅನ್ನೋ ಒಂದು ಸಂದೇಶದಿಂದ ನಾವು ಈ ಜಾಗದಲ್ಲಿ ಇವತ್ತು ರಂಗೋಲಿ ಹಾಕುವುದರ ಮೂಲಕ ಸ್ವಚ್ಛತೆ ಸೇವೆ ಅನ್ನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಜಮಖಂಡಿಯ ಸಾರ್ವಜನಿಕರು ಒಂದು ಸಹಕಾರ ನೀಡಬೇಕು ಅಂತ ಅವರಲ್ಲಿ ನಾವು ಈ ಮೂಲಕ ವಿನಂತಿಸಿದ್ದೇವೆ.